ಈಗ ನೋಡ್ತಿರುವಂತಹ ನಿಮ್ಮ ಮಾತುಗಳನ್ನ ಕೇಳಿ ನೋಡ್ತಿರುವಂತಹ ವೀಕ್ಷಕರ ಪ್ರಶ್ನೆ ಇದಾಗಿರಬಹುದು ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸೊ ನೀವಾಗಲೇ ಒಂದು ಮಾತನ್ನ ಹೇಳಿದ್ರಿ ಸರ್, ಅನಿಮಲ್ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ನಮ್ಮ ಮೊಬೈಲ್ ತನಕ ರೀಚ್ ಆಗಿರಲಿಲ್ಲ, ಇಷ್ಟೊಂದು ದಾಖಲೆಗಳನ್ನು ಬ್ರೇಕ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಯಶ್ ಅವರ ಒಂದು ಬರ್ತ್ಡೇ ಗ್ಲಿಮ್ಸ್ ಏನು ರಿಲೀಸ್ ಆಗಿದೆ ಅದು 200+ ಮಿಲಿಯನ್ಸ್ ಏನು ವ್ಯೂ ಆಗಿದೆಯಲ್ಲ, ಸೊ ಹಾಗಾಗಿ ದಾಖಲೆಗಳನ್ನು ಒಡೀಸ್ ಮಾಡಿದೆ ಅನ್ನೋ ಒಂದು ಕಾರಣಕ್ಕೆ ಮಾತಾಡಿದ್ರೆ ಇದು ಅವರಿಗೆ ತಲುಪುತ್ತೆ ಅನ್ನೋ ಒಂದು ಕಾರಣನ ಎಲ್ಲ ಒಂದು ಕಡೆ ಪಾರ್ಷಲಿ ಅದು ತೊಗೊಳ್ಳಿ. ಆದರೆ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಅನಿಮಲ್ ಸಿನಿಮಾ ರಿಲೀಸ್ ಆದಾಗ ನಮ್ಮ ಮೆಟ್ರೋ ಸ್ಟಿಕ್ಕರಿಂಗು ಯಾರ್ದು ಹೀರೋಗಳು ಹೀರೋಯಿನ್ಗಳದ್ದು ಬಂದಿರಲಿಲ್ಲ ಸರ್. ಇಲ್ಲಿ ಯಶ್ ಬರ್ತಡೇ ಅವ್ರು ಆಗಿರೋದಕ್ಕಾಗಿ ನಮ್ಮ ಮೆಟ್ರೋಗಳ ಸ್ಟಿಕ್ಕರಿಂಗು ಯಶ್ ಸಿನಿಮಾ ಹಾಕಿದ್ವಿ. ಅಂದರೆ ಹಾಗಾದ್ರೆ ಅದ್ಯಾಕೆ ಹಾಕ್ಬಿಟ್ರೆ ಅನಿಮಲ್ದು ಹಾಕಬೇಕಾಗಿತ್ತು, ಇದ್ಯಾಕೆ ಹಾಕಿಲ್ಲ? ಶಾರುಖ್ ಖಾನ್ ಹಾಕಬೇಕಾಗಿತ್ತು, ಇಲ್ಲಿ ಯಾಕೆ ಹಾಕಿಲ್ಲ? ನಮ್ಮನೆ ಸರ್ ಇದು ಕೇಳ್ತಾ ಇದ್ದೀವಿ. ರೀಚ್ ಆಗಬೇಕು, ಹೌದು ಈ ವಿಷಯ ರೀಚ್ ಆಗುತ್ತೆ. ಶಾಕು ಆಗಿದೆ, ಇವ್ರು ಈ ತಪ್ಪು ಮಾಡಿಬಿಟ್ರೆ ಅನ್ನೋ ಶಾಕು ಆಗಿದೆ. ಇವ್ರ ಮುಂದೆ ಈ ತಪ್ಪು ಮಾಡಲೂಬಾರ್ದು. ಜನರು ನನ್ನ ಬಗ್ಗೆ ತಪ್ಪು ಅಂತ ಹೇಳೋಷ್ಟು ದೊಡ್ಡ ಮಾತು ನಂದಲ್ಲ. ಎಲ್ಲರೂ ಜನರು ನನ್ನ ಮೇಲೆ ಇಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ನನ್ನ ಈ ರೀತಿ ನೋಡ್ತಾರೆ ಅನ್ನೋದು ಕೂಡ ಮೆಸೇಜ್ ಮುಟ್ಲಿ. ಟಾಕ್ಸಿಕ್ ಸಿನಿಮಾ ಎಲ್ಲ ಒಂದು ಕಡೆ ನಾನು ಹಾಲಿವುಡ್ ಹೊಂಟೋಗ್ತೀನಿ, ಹೋಗ್ಬೇಕವರು ಹಾಲಿವುಡ್ಗೆ. ಅಲ್ಲೂ ಕೂಡ ಈ ಕಲ್ಚರ್ನ, ಈ ಸಮಾಜದ ಮೊದಲು ಯಾಕೆ ಮೂಲ ಇದೆ ತಿಳಿಯೋ ಅವ್ರು ಹೇಳಿರೋ ಮಾತು. ಯಾರೇ ಹಿಂದಿ ಸಿನಿಮಾಗಳಿಗೆ ಇಂಟರ್ವ್ಯೂ ಹೋದರೂ ಕೂಡ ಕರ್ನಾಟಕ ಕನ್ನಡ ಅನ್ನೋವಂಥವ್ರು. ನೀವು ಅಷ್ಟೆಲ್ಲ ಇದ್ದಾಗ ನಮಗೂ ಕೂಡ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸ ಹುಟ್ಬಿಟ್ಟಿದೆ. ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರನೂ ನಾವು ಮಾಡ್ತಾಯಿದ್ದೀವಿ ಅಂತ ನೀವು ತೊಗೋಬೋದು. ಥ್ಯಾಂಕ್ ಯು ಸರ್. ಈಗ ಇನ್ನೊಂದು ವಿಚಾರ ಸರ್, ನೀವೇ ಹೇಳಿದಾಗ್ಲೇ ವೀಕೆಂಡ್ ವಿತ್ ರಮೇಶ್ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಒಂದು ಯಶ್ ಅವರು ಹೇಳಿದಂತಹ ಒಂದು ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಟಾಕ್ಸಿಕ್ ಸಿನಿಮಾದ ಬರ್ತ್ಡೇ ಗ್ಲಿಮ್ಸ್ ರಿಲೀಸ್ ಆದಮೇಲೆ ಸಾಕಷ್ಟು ಒಂದು ಆಯಾಮಗಳಲ್ಲಿ ಒಂದು ಟ್ರೋಲ್ ಆಗ್ತಿರುವಂಥದ್ದು ನೀವು ಕೂಡ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ, ನೀವು ಕೂಡ ನೋಡಿರ್ತೀರಾ. ಸೊ ಈಗ ಏನಂತಂದರೆ ಇನ್ನೊಂದು ನಾನು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಮುಜುಗರಕ್ಕೊಳಗಾಗುವಂತಹ ಸಿನಿಮಾಗಳನ್ನು ಮಾಡೋದಿಲ್ಲ ಅಂತ ಒಂದು ಮಾತು ಏನು ಹೇಳಿದರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ, ಆ ಒಂದು ವಿಡಿಯೋ ಗಿಂಪ್ಲನ್ಸ್ನ ಇಟ್ಕೊಂಡು ಕೂಡ ಈಗ ಸಾಕಷ್ಟು ಟ್ರೋಲ್ ಮಾಡ್ತಿದ್ದಾರೆ. ಸೊ ಯಶ್ ಅವರಿಗೆ ಯಾವ ರೀತಿಯಾದಂತಹ ಒಂದು ಕಿವಿ ಮಾತನ್ನು ಹೇಳ್ತೀರಾ ಅಂತ. ಅಯ್ಯೋ, ನಾನೊಬ್ಬ ಯಶ್ ಅವರ ಅಭಿಮಾನಿ ಅಂತ ತೊಗೊಂಡ್ರೂ ತಪ್ಪಿಲ್ಲ ಸರ್. ಹಾರ್ಡ್ ಕೋರ್ಡ್ ಅಭಿಮಾನಿ, ನಾವು ರಾಜ್ಕುಮಾರ್ ಅವರ ಅಭಿಮಾನಿ ಆದರೂ ಕೂಡ ಯಶನ್ನು ಪ್ರೀತಿಸುವಂಥ ಒಬ್ಬ ಅಭಿಮಾನಿನೇ. ನಟನೆ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ಗೆ ಅವರು ಹೇಳೋ ಕಿವಿ ಮಾತಷ್ಟು ನಾನು ದೊಡ್ಡ ಮನುಷ್ಯ ಅಲ್ಲ. ಅವರು ಅವರ ಕುಟುಂಬವನ್ನು, ಮಕ್ಕಳನ್ನು ಎಷ್ಟು ಚೆನ್ನಾಗಿ ಸಾಕ್ತಾ ಇದ್ದಾರೋ ಅದೇ ರೀತಿ ಅವ್ರನ್ನ ಪ್ರೀತಿಸೋರು ಕೂಡ ಸಾಕಬೇಕು ಅನ್ನೋವಂಥ ಮನಸ್ಸು ಅವ್ರಿಗಿರುತ್ತೆ. ಅವ್ರಿಗೆ ಎಂಥ ಎಜುಕೇಷನ್ ಕೊಡ್ತಿದ್ದಾರೋ, ಅವ್ರ ಹೆಂಡತಿ ಮಕ್ಕಳು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರೋ ಅದೇ ರೀತಿ ಸಮಾಜ ಇರಬೇಕು ಅನ್ನೋಂಥ ಒಂದು ಗೌರವ ಇರುತ್ತೆ. ದಯವಿಟ್ಟು ನಿಮಗೆ ಸಿಕ್ಕಿರುವಂಥದ್ದು ಸ್ಥಾನಮಾನವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಯಾರು ಕಿತ್ಕೊಳ್ಳೋಕ್ಕೂ ನಾವು ಬಿಡುವುದೂ ಇಲ್ಲ. ಯಾಕಂದರೆ ಯು ಆರ್ ದಿ ಸ್ಟಾರ್. ನಾವು ಅದನ್ನು ಜವಾಬ್ದಾರಿಯುತವಾಗಿ ತಾವು ಬಳಕೆ ಮಾಡಿದ್ರೆ, ಅತಿ ಗೌರವದಿಂದ ಜವಾಬ್ದಾರಿಯಾಗಿ ತಾವು ಬಳಕೆ ಮಾಡಿದ್ರೆ ಎಷ್ಟೋ ಉತ್ತಮವಾದ ಕೆಲಸ ಆಗ್ತವೆ ಸರ್, ಎಷ್ಟೋ ಒಳ್ಳೊಳ್ಳೆ ಕೆಲಸಗಳಾಗ್ತವೆ. ನೀವು ಬೇರೆಯವ್ರ ಥರ ಎಲ್ಲ ಒಂದು ಕಡೆ ಕೊಲೆ ಅದು ಇದು ಹೌದು, ಅದೇ ಡಿಮ್ಯಾಂಡ್ ಇರೋದು ಹೌದು. ಬಟ್ ಎಲ್ಲ ಒಂದು ಕಡೆ ನೀವು ಒಂದೇ ಒಂದು ಆರ್ಟ್ ಮೂವಿ ಮಾಡಿ ಸರ್, ಒಳ್ಳೇದು ತೋರಿಸಿ. ಎಜುಕೇಷನ್ ಅನ್ನೋದೇನು, ಮೆಡಿಕಲ್ ಅಂದರೆ ಏನು, ತಂದೆ ತಾಯಿ ಗೌರವ ಏನು ಕೊಡಬೇಕು, ಬೆಲೆ ಕೊಡಬೇಕು, ಅದು ನೀವು ಆಗಲೇ ಮಾಡಿಬಿಟ್ಟಿದ್ರೆ. ನೀವು ಸುಮ್ಮನೆ ಪೆನ್ ಎತ್ತಿದ್ರು ಅದು ಇವಾಗ ಹಿಟ್ಟಾಗುತ್ತೆ. ನೀವೆಲ್ಲ ಒಂದು ಕಡೆ ನಮ್ಮ ಜನರು ಕಲಿಯುವಂಥದ್ದು ಒಂದು ಕಡೆ ನೀವು ಒಂದು ಕಡೆ ತಿರುಗಿ ನೋಡಿದ್ರೆ, ಒಂದು ಸಿನಿಮಾ ಮಾಡಿದ್ರೆ ಎಲ್ಲೋ ಒಂದು ಕಡೆ ಒಳ್ಳೇದಾಗ್ಬೋದು ಅನ್ನೋ ಒಂದು ಆಶಯ ನನಗಿದೆ ಸರ್. ಅಷ್ಟೇ ಅವ್ರಿಗೆ ನಾನು ಹೇಳೋಂಥದ್ದು. ಕಿವಿ ಮಾತಲ್ಲ, ಗೌರವದಿಂದ ಒಂದು ಪ್ಲೀಡಿಂಗ್ಸ್ ಅಂತ ಅನ್ಕೋದು, ಪ್ರೀತಿಯಿಂದ ಕೇಳಿರೋದಂತ ಅನ್ಬೋದು. ಫೈನಲಿ ಕನ್ನಡಿಗರಿಗಾಗಿರ್ಬೋದು, ನಮ್ಮ ಕರ್ನಾಟಕ ಜನತೆಗೆ, ಅದರ ಜೊತೆಗೆ ಒಂದಷ್ಟು ಸ್ಯಾಂಡಲ್ವುಡ್ ಸಿನಿಮಾ ಪ್ರೇಕ್ಷಕರಿಗೆ, ಯಶ್ ಅವರ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಲಾಯರ್ ಲೋಹಿತ್ ಹನುಮಪ್ಪರ ಅವರು? ಯಶ್ ಅವರ ಅಭಿಮಾನ, ಐ ಆಮ್ ಆಲ್ಸೋ ಒನ್ ಆಫ್ ದಿ ಫ್ಯಾನ್. ನನಗೆ ಯಾವ ಮುಜುಗರ ಇಲ್ಲ, ಯಾವುದೇ ಈಗೋ ಇಲ್ಲ. ಏನೋ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀನಿ ನಾನು ಅಭಿಮಾನಿ ಅಂತ ಹೇಳೋಕ್ಕೆ ಎಂತ ಇಲ್ಲ. ವಿ ಆರ್ ಆಲ್ಸೋ. ಯಾಕೆ ನಾನು ಕುಟುಂಬ ಜೊತೆ ಹೋಗಿ ನನ್ನ ಮಕ್ಕಳ ಜೊತೆ ಎಲ್ಲ ಕುಂತ್ಕೊಂಡು ನನ್ನ ಮಗ ಎಲ್ಲ ಆ ಡೈಲಾಗ್ಗಳು ಹೇಳ್ಬೇಕಂದಾಗ ನಮ್ಗೆ ನಗು, ಮಂಡ್ಯ ಸ್ಟೈಲಲ್ಲಿ ತೆಗೆಯೋದೆಲ್ಲ ನಮ್ಗೆ ಖುಷಿನೇ. ನಾನು ಐ ಆಮ್ ಆಲ್ಸೋ ಒನ್ ಆಫ್ ದಿ ಫ್ಯಾನ್ ಆಗಿರೋದ್ರಿಂದ ನನ್ನ ಆಶಯನೇ ಅಭಿಮಾನಿಗಳದಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬರೀ ನೀವು ಹೊಡೆಯೋದು ಬಡಿಯೋದು ಮಾಡೋದು ಓಕೆ, ಅದನ್ನು ತೊಗೊಂಬಿಡೋಣ ಸರ್. ಅದ್ರ ಜೊತೆಗೆ ಇಂಟಿಮೆಸಿಯನ್ನು ಅಷ್ಟು ಯಶ್ ಅವ್ರನ್ನ ಆ ರೀತಿ ನೋಡೋಕ್ಕೆ ನಮ್ಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಕೆಲವು ವಿಷಯಗಳಲ್ಲಿ ನಾವು ಅವ್ರನ್ನ ಪ್ರೀತಿಸೋದ್ರಿಂದ ಎಲ್ಲಿಗೆ ಬೇಕೋ ಅಲ್ಲಿದ್ದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.